ಸೊ ನಿಮ್ಮೆಲ್ಲರಿಗೂ ಸ್ವಾಗತ ಟು ಅವರ್ ಚಾನೆಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ಆ್ಯಂಡ್ ಇಲ್ಲಿ ನಾವು ಮಾರ್ವೆಲ್ನ ಪ್ರತಿಯೊಂದು ಲೀಕ್ಸ್ ಆಗಿರಲಿ, ಅಪ್ಡೇಟ್ಸ್ ಆಗಿರಲಿ, ಅದ್ರ ಬಗ್ಗೆ ಮಾತಾಡ್ತೀವಿ. ಸೊ ನೀವು ಮಾರ್ವೆಲ್ ಫ್ಯಾನ್ ಆಗಿದ್ದರೆ ಅಥವಾ ನಿಮಗೆ ಮಾರ್ವೆಲ್ ಬಗ್ಗೆ ತುಂಬಾ ಇಷ್ಟ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಮಾರ್ವೆಲ್ ಅಪ್ಡೇಟ್ಸ್ ಬಗ್ಗೆ ಮಾತಾಡೋಣ. ಲೆಟ್ಸ್ ಗೋ. ಸೊ ಈ ಲಾಸ್ಟ್ 2 ವೀಕ್ಸಲ್ಲಿ ಮಾರ್ವೆಲ್ ಕಡೆಯಿಂದ ಸಾಕಷ್ಟು ಅಪ್ಡೇಟ್ಸ್, ಲೀಕ್ಸ್, ಕನ್ಫರ್ಮೇಷನ್ ಸಿಕ್ಕಿದೆ. ಸೊ ಎಲ್ಲರೂ ಕೂಡ ಕೊನೆವರೆಗೂ ವಿಡಿಯೋ ನೋಡಿ. ನಾವು ಈ ವಿಡಿಯೋಯಲ್ಲಿ ಸಾಕಷ್ಟು ಲೀಕ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ಮೊದಲಿಗೆ ಸೋನಿ ಕಡೆಯಿಂದ ಬರುತ್ತಿರುವ ಮ್ಯಾಡಮ್ ವೆಬ್ ಮೂವಿ ಬಗ್ಗೆ ಮಾತಾಡೋಣ. ಸೊ ಮ್ಯಾಡಮ್ ವೆಬ್ ಮೂವಿ ಇಂಡಿಯಾದಲ್ಲಿ February 16 ರಿಲೀಸ್ ಆಗುತ್ತೆ. ಮೂವಿಯ ರನ್ ಟೈಮ್ ಬಂದು 1 hour 56 minutes ಇರುತ್ತೆ. ಆ್ಯಂಡ್ ಈ ಮೂವಿಯಲ್ಲಿ ಈಗ ಒಂದು ಪೋಸ್ಟ್ ಕ್ರೆಡಿಟ್ ಸೀನ್ ಇರುತ್ತೆ. ಈ ಮೂವಿಯಲ್ಲಿ ನಾವು ಸ್ಪೈಡರ್ ಮ್ಯಾನ್ನ ನೇಮ್ ಕೇಳಿಸ್ಕೊತೀವಿ. ಆ್ಯಂಡ್ ಈ ಮೂವಿ ನಡೆಯೋದು 2003 ಟೈಮ್ಲೈನಲ್ಲಿ. ಆ್ಯಂಡ್ ಸೋನಿ ಅವರು ಈ ಮೂವಿಯ ಮಾರ್ಕೆಟಿಂಗ್ಗೋಸ್ಕರ ಸಾಕಷ್ಟು ಪೋಸ್ಟರ್ಸ್ ಬಿಟ್ಟಿದ್ದಾರೆ. ಆ್ಯಂಡ್ ಎಲ್ಲ ಪೋಸ್ಟರ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಪೋಸ್ಟರ್ಸ್ಗಳು ಚೆನ್ನಾಗಿ ಬಂದರೆ ಏನು, ಚೆನ್ನಾಗಿ ಬಂದಿಲ್ಲ ಅಂದ್ರೇನು, ಮೂವಿ ಒಂದು ಚೆನ್ನಾಗಿ ಬಂದರೆ ಅಷ್ಟು ಸಾಕು. ಜೊತೆಗೆ ಸೋನಿ ಅವರು ಸ್ಪೈಡರ್ ಮ್ಯಾನ್ನ ಐಕಾನಿಕ್ ಡೈಲಾಗ್ ಆದ ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ, ಈ ಡೈಲಾಗ್ನ ಚೇಂಜ್ ಮಾಡಿದ್ದಾರೆ. ಈಗ ಈ ಡೈಲಾಗ್ ವೆನ್ ಯು ಟೇಕ್ ರೆಸ್ಪಾನ್ಸಿಬಿಲಿಟಿ ಯು ವಿಲ್ ಗೇನ್ ಪವರ್ಫುಲ್ ಅಬಿಲಿಟಿ. ಏನೂ ಡಿಫ್ರೆನ್ಸ್ ಇಲ್ಲ. ಊಟನ ಡೈರೆಕ್ಟಾಗಿ ತಿನ್ನು ಅಂದರೆ ಇಲ್ಲ, ನಾನು ಸುತ್ತಿ ಬಳಸಿ ತಿಂತೀನಿ ಅನ್ನೋ ಥರ ಇದೆ. ಕೊನೆಯದಾಗಿ ಈ ಮೂವಿ ಹೇಗೆ ಇರಲಿ, ನಾನಂತೂ ನಮ್ಮ ಡಕೋಟಾ ಜಾನ್ಸನ್ ಅವ್ರನ್ನ ಸ್ಪೈಡಿ ಸೂಟಲ್ಲಿ ನೋಡೋಕ್ಕಂತೂ ಫಸ್ಟ್ ಡೇ ಹೋಗ್ತೀನಿ. ಇನ್ನು ಈ ಮೂವಿಯಲ್ಲಿ ಆ್ಯಕ್ಚುಲಿ ಆ್ಯಂಡ್ರೂ ಗಾರ್ಫೀಲ್ಡ್ ಅವರು ಬರಬೇಕಾಗಿತ್ತು. ಆದರೆ ಆ್ಯಂಡ್ರೂ ಗಾರ್ಫೀಲ್ಡ್ ಬೇಡ ಅಂತ ಟಾಮ್ ಹಾಲೆಂಡ್ನ ಸ್ಪೈಡರ್ ಮ್ಯಾನ್ ತರೋಕ್ಕೆ ಪ್ಲ್ಯಾನ್ ಮಾಡಿದ್ರು. ಅದಾದಮೇಲೆ ಟೈಮ್ ಲೈನ್ ಮಿಸ್ ಮ್ಯಾಚ್ ಆಗುತ್ತೆ ಅಂತ ಈಗ ಅದು ಕೂಡ ಕ್ಯಾನ್ಸಲ್ ಆಗಿದೆ. ಮೇ ಬಿ, ಇನ್ನೂ ಕನ್ಫರ್ಮ್ ಇಲ್ಲ, ಮೇ ಬಿ ನಾವು ಈ ಮೂವಿಯಲ್ಲಿ ಟೋಬಿ ಮೆಗ್ವೈರ್ ಸ್ಪೈಡರ್ ಮ್ಯಾನ್ನ ನೋಡೋ ಚಾನ್ಸಸ್ ಇದೆ. ಇನ್ನು ಈ ಮೂವಿಯ ಪೋಸ್ಟ್ ಕ್ರೆಡಿಟ್ ಸೀನ್ ತುಂಬಾ ಇಂಪಾರ್ಟೆಂಟ್ ಅಂತೆ. ಸ್ಪೈಡಿ ಮಲ್ಟಿವರ್ಸ್ ಓಪನ್ ಆಗೋ ಚಾನ್ಸಸ್ ಇದೆ ಈ ಪೋಸ್ಟ್ ಕ್ರೆಡಿಟ್ ಸೀನಿಂದ. ಇನ್ನು ನಮ್ಮ ನೆಕ್ಸ್ಟ್ ಅಪ್ಡೇಟ್ಗೆ ಹೋಗೋಣ. ಆ್ಯಂಡ್ ಈ ಅಪ್ಡೇಟ್ ಬಗ್ಗೆ ಮಾತಾಡೋಕ್ಕೆ ಜಾಸ್ತಿ ಇದೆ. ಆ್ಯಂಡ್ ನಿಮಗೂ ಕೂಡ ಈ ಅಪ್ಡೇಟ್ ತುಂಬಾ ಇಷ್ಟ ಆಗುತ್ತೆ. ಸೊ ರಯನ್ ರೆನಾಲ್ಡ್ಸ್ ಅವರು ಅವರ ಫೋಟೋನ ಹಾಕಿ ಡೆಡ್ಪೂಲ್ 3 ಮೂವಿಯ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅಂತ ಕನ್ಫರ್ಮ್ ಮಾಡಿದ್ರು. ಜೊತೆಗೆ ನಮ್ಮ ವಾಲ್ವರಿನ್ ಆದ ಹ್ಯೂ ಜಾಕ್ಮನ್ ಅವರು ಕೂಡ ಅವರ ಗಡ್ಡ ಬೋಡ್ಸಿ ಈ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅಂತ ಕನ್ಫರ್ಮ್ ಮಾಡಿದ್ರು. ಸೊ ಈ ಜುಲೈ 26ಗೆ ಈ ಮೂವಿ ರಿಲೀಸ್ ಆಗ್ತಿರೋದು. ಆ್ಯಂಡ್ February 11th ಅಥವಾ February 12th ನಮಗೆ ಡೆಡ್ಪೂಲ್ 3 ಮೂವಿಯ ಟೀಸರ್ ಸಿಗಬಹುದು. ಯಾಕಂದರೆ ಮಾರ್ವೆಲ್ ಅವರು ಅವರೆಲ್ಲ ಮೂವಿ ರಿಲೀಸ್ ಆಗೋಕ್ಕೂ 4 ಅಥವಾ 5 ತಿಂಗಳು ಮುಂಚೆನೇ ಆ ಮೂವಿಯ ಒಂದು ಚಿಕ್ಕ ಟೀಸರ್ ರಿಲೀಸ್ ಮಾಡ್ತಾರೆ. ಜೊತೆಗೆ ಮುಂದಿನ ತಿಂಗಳು ಸೂಪರ್ ಬೋಲ್ ಇವೆಂಟ್ ಇದೆ. ಆ್ಯಂಡ್ ಮಾರ್ವೆಲ್ ಅವರು ಪ್ರತಿ ವರ್ಷ ಈ ಇವೆಂಟಲ್ಲಿ ಅವರ ಯಾವುದೇ ಟೀಸರ್ ಅಥವಾ ಅಪ್ಡೇಟ್ಸ್ ಕೊಡ್ತಿದ್ರು. ಸೊ ಈ ವರ್ಷ ನಮಗೆ ಡೆಡ್ಪೂಲ್ 3 ಮೂವಿಯ ಟೀಸರ್ ಸಿಗಬಹುದು. ಜೊತೆಗೆ ನಮಗೆ ಸಿಕ್ಕಿರುವ ಈ ಮೂವಿಯ ಲೀಕ್ ಫೋಟೋಸ್ ಜೊತೆಗೆ ವಿಡಿಯೋಸಲ್ಲಿ ನಾವು ಕನ್ಫರ್ಮ್ ಮಾಡ್ತೀವಿ ದಟ್ ಈ ಮೂವಿಯಲ್ಲಿ ನಾವು ಫ್ಯಾಂಟಾಸ್ಟಿಕ್ 4ನ ನೋಡ್ತೀವಿ. ಆದರೆ ಯಾವ ಫ್ಯಾಂಟಾಸ್ಟಿಕ್ 4 ಅಂತ ಇನ್ನೂ ಗೊತ್ತಿಲ್ಲ. ಅಕಸ್ಮಾತ್ ಏನಾದರೂ ಫಾಕ್ಸ್ ಯೂನಿವರ್ಸ್ನ ಫ್ಯಾಂಟಾಸ್ಟಿಕ್ 4 ಆಗಿದ್ದರೆ ಡೆಡ್ಪೂಲ್ ಒಂದು ಮಸ್ಟ್ ಕಾಮಿಡಿ ಮಾಡಬಹುದು. ಯಾಕಂದರೆ ಫಾಕ್ಸ್ ಯೂನಿವರ್ಸ್ನ ಫ್ಯಾಂಟಾಸ್ಟಿಕ್ 4ಅಲ್ಲಿ ನಮ್ಮ ಕ್ಯಾಪ್ಟನ್ ಅಮೆರಿಕಾ ಆದ ಕ್ರಿಸ್ ಎವೆನ್ಸ್ ಅವರು ಆ ಮೂವಿಯಲ್ಲಿ ಜಾನಿ ಸ್ಟಾರ್ಮ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಸೊ ಡೆಡ್ಪೂಲ್ ಏನಾದರೂ ಜಾನಿ ಸ್ಟಾರ್ಮ್ನ ನೋಡಿ 4th ವಾಲ್ ಬ್ರೇಕ್ ಮಾಡಿ ಅನ್ಬಹುದು, ಅಥವಾ ಹಲೋ ಕ್ಯಾಪ್ಟನ್, ಈವನ್ ಐ ಕ್ಯಾನ್ ಡೂ ದಿಸ್ ಆಲ್ ಡೇ ಅಂತ ಅವನು ಕಾಮಿಡಿ ಮಾಡಬಹುದು. ಇನ್ನು ಮಾರ್ವೆಲ್ ಜಪಾನ್ ಅವರು ಡೆಡ್ಪೂಲ್ 3 ಮೂವಿ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ದ ಇರ್ರೆಸ್ಪಾನ್ಸಿಬಲ್ ಆಂಟಿ ಹೀರೋ ಡೆಡ್ಪೂಲ್ ವಿಲ್ ಚೇಂಜ್ ದ ಹಿಸ್ಟ್ರಿ ಆಫ್ MCU ವಿತ್ ವಾಲ್ವರಿನ್. ಸೊ ನೀವಿಲ್ಲಿ ಒಂದು ತಿಳ್ಕೊಬೇಕು ದಟ್ ಮಾರ್ವೆಲ್ ಅವರು ಫಸ್ಟ್ ಟೈಮ್ ಒಂದು ಬ್ಯಾಡ್ ವರ್ಡ್ನ ಯೂಸ್ ಮಾಡಿದ್ದಾರೆ. ಸೊ ಆಗಿದ್ರೆ ಕನ್ಫರ್ಮ್ ಆಯಿತು ದಟ್ ಈ ಮೂವಿ ಒಂದು 18+ ಮೂವಿ ಅಂತ. ಜೊತೆಗೆ ಡೆಡ್ಪೂಲ್ ಮತ್ತು ವಾಲ್ವರಿನ್ MCUನ ಹಿಸ್ಟ್ರಿನ ಚೇಂಜ್ ಮಾಡ್ತಾರೆ. ಅಂದರೆ ಮೇ ಬಿ ನಾವು ಡೆಡ್ಪೂಲ್ನ ಅವೆಂಜರ್ಸ್ 1 ಮೂವಿಯಲ್ಲಿ ನೋಡಬಹುದು, ಅವೆಂಜರ್ಸ್ ಟೀಮಲ್ಲಿ ಜಾಯ್ನ್ ಆಗಿರೋ ಥರ. ಅಥವಾ ಅವೆಂಜರ್ಸ್ ಎಂಡ್ ಗೇಮಲ್ಲಿ ಡೆಡ್ಪೂಲ್ ಇನ್ಫಿನಿಟಿ ಗಾಂಟ್ಲೆಟ್ ಹಾಕ್ಕೊಂಡು ಒಂದು ಸೈಕ್ ಆಗಿ ಡೈಲಾಗ್ ಹೇಳ್ಬಹುದು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಡೆಡ್ಪೂಲ್ ವಾಪಸ್ ಅವೆಂಜರ್ಸ್ ಎಂಡ್ ಗೇಮ್ಗೆ ಹೋಗಿ ಅಲ್ಲಿ ಅವನು ಆ ಇನ್ಫಿನಿಟಿ ಗಾಂಟ್ಲೆಟ್ನ ಹಾಕ್ಕೊಂಡು ಐ ಆಮ್ ಬ್ಯಾಟ್ಮ್ಯಾನ್ ಅಂತ ಹೇಳಿ ಸ್ನ್ಯಾಪ್ ಮಾಡಿದ್ರೆ ಎಷ್ಟು ಸೈಕ್ ಆಗಿರುತ್ತೆ. ಇನ್ನು ರಿಪೋರ್ಟ್ಸ್ ಪ್ರಕಾರ ಡೆಡ್ಪೂಲ್ 2 ಮೂವಿಯ ಎಂಡಿಂಗಲ್ಲಿ ಅವನು ಮಲ್ಟಿಪಲ್ ಬ್ರಾಂಚಸ್ನ ಕ್ರಿಯೇಟ್ ಮಾಡಿರೋದ್ರಿಂದ
TVA ಅವರು ಇವನ್ನ ಎಳ್ಕೊಂಡು ಹೋಗ್ತಾರೆ. ಆದರೆ ಇವನ್ನ ಪ್ರೂವ್ ಮಾಡೋಕೆ ಹೋಗಲ್ಲ. ಅದ್ರ ಬದಲು ಇವನ್ನ TVA ಜೈಲಲ್ಲಿ ಇಕ್ತಾರೆ. ಆ್ಯಂಡ್ ಅಲ್ಲಿ ವಾಲ್ವರಿನ್ ಕೂಡ ಇರ್ತಾನೆ. ಆಗ ಇಬ್ಬರು ಸೇರಿ ಅಲ್ಲಿಂದ ಎಸ್ಕೇಪ್ ಆಗಿ ಮಲ್ಟಿವರ್ಸ್ ಜಂಪ್ ಮಾಡಿ ಎಲ್ಲ ಯೂನಿವರ್ಸ್ಗೂ ಹೋಗಿ ಒಂದು ಮಲ್ಟಿಪಲ್ ಬ್ರಾಂಚ್ ಲೈನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಇದರಿಂದ ಡೆಡ್ಪೂಲ್ ನಮ್ಮ ಸೀಕ್ರೆಟ್ ಟೈಮ್ ಲೈನ್ಗೂ ಬಂದು MCU ಹಿಸ್ಟ್ರಿನ ಚೇಂಜ್ ಮಾಡಬಹುದು. ಸೊ ಲೋಕಿ ಸೀಸನ್ 2 ಅಲ್ಲಿ ಬ್ರಾಂಚ್ ಟೈಮ್ ಲೈನ್ ಆಗೋದನ್ನ ಬಿಟ್ಟಿದ್ದಾರೆ. ಆದರೆ ಇನ್ಕರ್ಷನ್ ಕ್ರಿಯೇಟ್ ಆಗದೆ ಇರೋ ಥರ ನೋಡ್ಕೊತಿದ್ದಾರೆ. ಆದರೆ ಇಲ್ಲಿ ಡೆಡ್ಪೂಲ್ ಮಾಡ್ತಿರುವ ಮಲ್ಟಿವರ್ಸ್ ಜಂಪಿಂದ ಇನ್ಕರ್ಷನ್ ಕೂಡ ಆಗಬಹುದು. ಸೊ ಡಾಕ್ಟರ್ ಸ್ಟ್ರೇಂಜ್ ಇನ್ ದ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಮೂವಿಯಲ್ಲಿ ಮಿಸ್ಟರ್ ಫ್ಯಾಂಟಾಸ್ಟಿಕ್ ಹೇಳ್ತಾನೆ, Stephen, your arrival here confuses and destabilizes reality. The larger the footprint you leave behind, the greater the risk of an incursion. Incursion? An incursion occurs when the boundary between two universes erodes, destroying one or both entirely. ಸೊ ಇದ್ರ ಮುಖಾಂತರ ಡೆಡ್ಪೂಲ್ ಮಾಡ್ತಿರುವ ಮಲ್ಟಿವರ್ಸ್ ಜಂಪಿಂದ ಬೇರೆ ಬೇರೆ ಯೂನಿವರ್ಸ್ಗೆ ಇನ್ಕರ್ಷನ್ ಕ್ರಿಯೇಟ್ ಆಗಿ ಆ ಯೂನಿವರ್ಸ್ ಡೆಸ್ಟ್ರಾಯ್ ಆಗಬಹುದು. ಆ್ಯಂಡ್ ಈ ಮೂವಿಯಲ್ಲಿ ನಾವು ಎಕ್ಸ್ಮ್ಯಾನ್ ಮೂವಿಗಳಲ್ಲಿ ಬಂದಿರುವ ಮ್ಯೂಟೆಂಟ್ಸ್ ನೋಡ್ತೀವಿ. ಜೊತೆಗೆ ವಾಲ್ವರಿನ ವೇರಿಯಂಟ್ಸ್, ಡೆಡ್ಪೂಲ್ನ ವೇರಿಯಂಟ್ಸ್, ಅದರಲ್ಲೂ ಲೇಡಿ ಡೆಡ್ಪೂಲ್, ಡಾಗ್ ಪೂಲ್, ಸುಪ್ರೀಂ ಡೆಡ್ಪೂಲ್ ಇನ್ನೂ ಸಾಕಷ್ಟು ನೋಡ್ತೀವಿ. ಸೊ ಈ ಮೂವಿ ಎಂಡಲ್ಲಿ ಇನ್ಕರ್ಷನ್ ಕ್ರಿಯೇಟ್ ಆಗುತ್ತೆ. ಜೊತೆಗೆ TVA ಅವರು ಒಂದು ಮಲ್ಟಿವರ್ಸಲ್ ಟೀಮ್ನ ಬಿಲ್ಡ್ ಮಾಡ್ತಾರೆ. ಆ್ಯಂಡ್ ಅದರಲ್ಲಿ ನಾವು ಟೋಬಿ ಮ್ಯಾಗ್ವೈರ್ನ ಸ್ಪೈಡರ್ಮ್ಯಾನ್, ಡೆಡ್ಪೂಲ್, ವಾಲ್ವರಿನ್ ಜೊತೆಗೆ ಇನ್ನೂ ಕೆಲವಾರು ನೋಡ್ತೀವಿ. ಆ್ಯಂಡ್ ಈ ಮೂವಿ ಡೈರೆಕ್ಟಾಗಿ ಅವೆಂಜರ್ಸ್ ಸೀಕ್ರೆಟ್ ವಾರ್ ಮೂವಿಗೆ ಕನೆಕ್ಟ್ ಆಗುತ್ತೆ. ಸೊ ಈ ಮೂವಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಮೇ ಬಿ ಏಪ್ರಿಲ್ ಅಥವಾ ಮೇ ಅಲ್ಲಿ ನಾವು X-Men 97 ಸೀರೀಸ್ ನೋಡ್ತೀವಿ. ಸೊ ಈ ಸೀರೀಸ್ ಒಂದು ಆ್ಯನಿಮೇಟೆಡ್ ಸೀರೀಸ್ ಆಗಿರುತ್ತೆ. ಟೋಟಲ್ ಆಗಿ 10 ಎಪಿಸೋಡ್ಸ್ ಇರುತ್ತೆ. ಇನ್ನು ಡೇ ಡೆವಿಲ್ ಬಾರ್ನ್ ಅಗೇನ್ ಸೀರೀಸ್ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಈ ಸೀರೀಸ್ನ ಶೂಟಿಂಗ್ ಶುರುವಾಗಿದೆ. ಆ್ಯಂಡ್ ನಮಗೆ ಸಾಕಷ್ಟು ಲೀಕ್ ವಿಡಿಯೋಸ್ ಮತ್ತು ಫೋಟೋಸ್ ಕೂಡ ಸಿಕ್ಕಿದೆ. ಸೊ ಈ ಸೀರೀಸ್ನ ಶೂಟಿಂಗ್ ನ್ಯೂಯಾರ್ಕಲ್ಲಿ ಮಾಡ್ತಿದ್ದಾರೆ. ಆ್ಯಂಡ್ ಅವರು ಶೂಟಿಂಗ್ ಮಾಡ್ತಿರುವ ಏರಿಯಾದಲ್ಲಿ ಅವರು ಔಟ್ ಆಫ್ ಕಿಚನ್ ಅನ್ನೋ ಒಂದು ಫಿಲಮ್ ಟೈಟಲ್ ಅಂತ ಹಾಕಿ ಶೂಟ್ ಮಾಡ್ತಿದ್ದಾರೆ. ಯಾಕಂದರೆ ಅಲ್ಲಿರೋ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ. ಸೊ ಟೈಟಲಲ್ಲಿ ಕಿಚನ್ ಅಂತ ಇದೆ. ನನಗೆ ಒಂದೇ ಜ್ಞಾಪಕ ಬರೋದು ಅದು ಬಂದು ಕಿಂಗ್ ಪಿನ್ನ ಹೆಲ್ಸ್ ಕಿಚನ್. ಇನ್ನು ಈ ಸೀರೀಸಲ್ಲಿ ನಾವು ಕೇರನ್ ಪೇಜ್ ಮತ್ತು ಫಾಗಿ ಬರೋದು ಕನ್ಫರ್ಮ್ ಆಗಿದೆ ಲೀಕ್ಸ್ಗಳಿಂದ. ಜೊತೆಗೆ ಈ ಸೀರೀಸಲ್ಲಿ ಬುಲ್ಸಾಯ್ ಕೂಡ ಬರ್ತಿರೋದು ಕನ್ಫರ್ಮ್ ಆಗಿದೆ. ಆದರೆ ಈ ಸೀರೀಸಲ್ಲಿ ನಾವು ಫಾಗಿ ಮತ್ತು ಕೇರನ್ ಪೇಜ್ನ ಬರೀ 3 ಎಪಿಸೋಡ್ ಅಷ್ಟೇ ನೋಡೋದು. ಯಾಕಂದರೆ ಮುಂದೆ ಇವರಿಬ್ರು ಕೂಡ ಕಿಂಗ್ ಪಿನ್ ಅಥವಾ ವೈಟ್ ಟೈಗರ್ ಸಾಯಿಸ್ತಾನೆ. ಇನ್ನು ಈ ಸೀರೀಸ್ ಮೊದಲಿಗೆ 18 ಎಪಿಸೋಡ್ಸ್ ಇರಬೇಕಾಗಿತ್ತು. ಆದರೆ ಈಗ ಈ ಸೀರೀಸ್ 2 ಸೀಸನ್ಸ್ ಆಗಿ ಡಿವೈಡ್ ಆಗಿದೆ. ಆ್ಯಂಡ್ ಲೀಕ್ಸಲ್ಲೇ ಗೊತ್ತಾಗುತ್ತೆ ದಟ್ ಈ ಸೀರೀಸ್ ತುಂಬಾ ಡಾರ್ಕ್ ಆಗಿರುತ್ತೆ ಅಂತ. ಆದರೆ ಎಕೋ ಸೀರೀಸ್ ಥರ ಮಾತ್ರ ಮಾಡಬೇಡಿ. ಒಂದು ಬ್ಲಡ್ ಸೀನ ಇಟ್ಕೊಂಡು ಇಡೀ ಸೀರೀಸೇ 18+ ಸೀರೀಸ್ ಅಂತ ಅಂದ್ಕೊಂಡಿದ್ರು. ಇನ್ನು ನಮ್ಮ ಸ್ಪೈಡರ್ಮ್ಯಾನ್ 4 ಮೂವಿಯ ಅಪ್ಡೇಟ್ಸ್ ಬಗ್ಗೆ ಮಾತಾಡಬೇಕಂದ್ರೆ, ಸೊ ಸೋನಿ ಅವರು ಸಡನ್ ಆಗಿ ಸ್ಪೈಡರ್ಮ್ಯಾನ್ ನೋ ವೇ ಹೋಮಲ್ಲಿ ಒಂದು ದೊಡ್ಡ ಸಕ್ಸಸ್ ನೋಡಿ ಈಗ ಸೋನಿ ಅವರು ಸ್ಪೈಡರ್ಮ್ಯಾನ್ 4 ಮೂವಿನ ಇನ್ನೂ ದೊಡ್ಡದಾಗಿ ಮಲ್ಟಿವರ್ಸ್ ಬಗ್ಗೆ ಮಾಡಬೇಕು ಅಂತ ಇದ್ದಾರೆ. ಜೊತೆಗೆ ಮತ್ತೆ ವಾಪಸ್ ಆಂಡ್ರ್ಯೂ ಗಾರ್ಫೀಲ್ಡ್ನ ಸ್ಪೈಡರ್ಮ್ಯಾನ್ ಜೊತೆಗೆ ಟೋಬಿ ಮ್ಯಾಗ್ವೈರ್ನ ಸ್ಪೈಡರ್ಮ್ಯಾನ್ ತರಬೇಕು ಅಂತ ಇದ್ದಾರೆ. ಆದರೆ ಇನ್ನೊಂದು ಕಡೆ ಮಾರ್ವೆಲ್ ಅವರು ಸ್ಪೈಡರ್ಮ್ಯಾನ್ 4 ಮೂವಿ ಒಂದು ಗ್ರೌಂಡೆಡ್ ಮೂವಿಯಾಗಿ ಮಾಡಬೇಕು. ಜೊತೆಗೆ ಡೇ ಡೆವಿಲ್, ಪನಿಷರ್ ಜೊತೆಗೆ ಡಿಫೆಂಡರ್ಸ್ನ ತರಬೇಕು ಅಂತ ಇದ್ದಾರೆ. ಮತ್ತು ಸ್ಪೈಡರ್ಮ್ಯಾನ್ 4 ಮೂವಿ ಕಿಂಗ್ ಪಿನ್ನ ಮೇನ್ ವಿಲನ್ ಆಗಿ ತರಬೇಕು ಅಂತ ಪ್ಲ್ಯಾನ್ ಹಾಕಿದ್ದಾರೆ. ಸೊ ನಿಮಗೇನು ಅನಿಸುತ್ತೆ ಯಾವ ಥರ ಸ್ಪೈಡರ್ಮ್ಯಾನ್ 4 ಮೂವಿ ಇರಬೇಕು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಈಗ ಸ್ಪೈಡರ್ಮ್ಯಾನ್ನ ಇಟ್ಕೊಂಡು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಏನಾದರೂ ಮಾರ್ವೆಲ್ ಅವರು ಸ್ಪೈಡರ್ಮ್ಯಾನ್ 4 ಮೂವಿಯ ಮೇನ್ ಸ್ಟೋರಿನ ಗ್ರೌಂಡೆಡ್ ಆಗಿ ಇಕ್ಕಿ ಮೂವಿ ಎಂಡಲ್ಲಿ ಅಥವಾ ಮೂವಿಯ ಪೋಸ್ಟ್ ಕ್ರೆಡಿಟ್ಸಿನಲ್ಲಿ ಡೆಡ್ಪೂಲ್ 3 ಮೂವಿಯಿಂದ ಬೇರೆ ಬೇರೆ ಯೂನಿವರ್ಸ್ನ ಸ್ಪೈಡರ್ಮ್ಯಾನ್ ನಮ್ಮ ಯೂನಿವರ್ಸ್ಗೆ ಬಂದಿರೋ ಥರ ತೋರಿಸಿದ್ರೆ ನಿಜಕ್ಕೂ ಈ ಮೂವಿ ಇನ್ನೂ ಮಸ್ತಾಗಿರುತ್ತೆ. ಇನ್ನು ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಮೂವಿ ಮತ್ತೆ ರೀರೈಟ್ಸ್ಗೆ ಹೋಗಿದೆ. ಸೊ ಈ ಮೂವಿಯ ಸ್ಕ್ರಿಪ್ಟ್ ತುಂಬಾ ಚೇಂಜ್ ಮಾಡ್ತಿದ್ದಾರೆ. ಸೊ ಇದರಿಂದ ಈ ಮೂವಿಯಲ್ಲಿ ನಾವು ಸರ್ಪೆಂಟ್ ಸೊಸೈಟಿ ಸೀನ್ಸ್ನ ಕಟ್ ಮಾಡಿದ್ದಾರೆ. ಆ್ಯಂಡ್ ಈಗ ಈ ರೀಶೂಟ್ಸ್ ಮೇ ಅಲ್ಲಿ ಶುರು ಆಗುತ್ತೆ. ಇನ್ನು ನಮ್ಮ ಫ್ಯಾಂಟಾಸ್ಟಿಕ್ 4 ಮೂವಿ ಬಗ್ಗೆ ಮಾತಾಡಬೇಕಂದ್ರೆ ಈ ಮೂವಿಯ ಕ್ಯಾಸ್ಟ್ ಕನ್ಫರ್ಮ್ ಆಗಿದೆ. ಆದರೆ ನಮಗೆ ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ಇವೆಂಟಲ್ಲಿ ರಿವೀಲ್ ಮಾಡ್ತಾರೆ. ಆದರೆ ಈ ಮೂವಿ ಕೂಡ ಮತ್ತೆ ರೀರೈಟ್ಸ್ಗೆ ಹೋಗಿದೆ, ಕೆಲವೊಂದು ಎಕ್ಸ್ಟ್ರಾ ಆ್ಯಡ್ ಆನ್ಸ್ ಮಾಡಬೇಕು ಅಂತ. ಸೊ ರಿಪೋರ್ಟ್ಸ್ ಪ್ರಕಾರ ಈ ಮೂವಿ ನಡೆಯೋದು ಒಂದು ಬೇರೆ ಯೂನಿವರ್ಸಲ್ಲಿ.
ಆ್ಯಂಡ್ ಈ ಮೂವಿಯ ವಿಲನ್ ಬಂದು ಸಿಲ್ವರ್ ಸರ್ಫರ್, ಆದರೆ ಒಂದು ಫೀಮೇಲ್ ವರ್ಷನ್ ನೋಡ್ತೀವಿ. ಇನ್ನು ಈ ಮೂವಿಯ ಕೊನೆಯಲ್ಲಿ ಆ ಯೂನಿವರ್ಸ್ ಡೆಸ್ಟ್ರಾಯ್ ಆಗಿ ಆಗ ಫ್ಯಾಂಟಾಸ್ಟಿಕ್ ಫೋರ್ ಬೇರೆ ಯೂನಿವರ್ಸ್ ಅಥವಾ TVA ಹೋಗಬಹುದು. ಸೊ ನೋಡೋಣ ಈ ಮೂವಿ ಮುಂದೆ ಏನಾಗುತ್ತೆ ಅಂತ. ಆ್ಯಂಡ್ ಇವತ್ತಿಗೆ ಇಷ್ಟೇ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.